ಹಾಯ್, ನಮಸ್ತೆ ಕನ್ನಡಿಗರೇ. ವೆಲ್ಕಮ್ ಟು ಯೂನಿಕ್ ಸಂಜು ಯೂಟ್ಯೂಬ್ ಚಾನಲ್. ಇವತ್ತಿನ ವಿಶೇಷತೆ ಏನಪ್ಪ ಅಂದರೆ, ಯಾರು ಕಾಂಪಿಟೇಟಿವ್ ರೆಡಿ ಆಗ್ತಿದ್ದೀರೋ, ಯಾವ ಥರ ರೆಡಿ ಆಗ್ತಿದ್ದೀರಿ, ಫ್ರಮ್ ಬಿಗಿನರ್ಸ್ ಹೆಂಗೆ ರೆಡಿ ಆಗಬೇಕು, ಎಸ್ಪೆಷಲಿ ಈ ವಿಡಿಯೋ ಫ್ರಮ್ ಬಿಗಿನರ್ಸಿಗೆ. ಸ್ಟಾರ್ಟಿಂಗ್ ಇನ್ನೂ ನಾನು ಏನೂ ಓದೇ ಇಲ್ಲ ಸರ್, ನಾನೇನು ಮಾಡೇ ಇಲ್ಲ ಸರ್, ನಾನು ಯಾವುದೂ ಬುಕ್ ಮುಟ್ಟೇ ಇಲ್ಲ ಸರ್ ಅನ್ನೋರಿಗೆ ಈ ವಿಡಿಯೋ ತುಂಬ ಯೂಸ್ಫುಲ್ ಆಗುತ್ತೆ. ಸ್ಕಿಪ್ ಮಾಡ್ದೇ ಕೊನೆ ತನಕ ನೋಡ್ರಿ, ತುಂಬ ಯೂಸ್ಫುಲ್ ಆಗುತ್ತೆ. ಹಂಗೆ ಸಬ್ಸ್ಕ್ರೈಬ್ ಆಗಿ ಯೂನಿಕ್ ಸಂಜು ಯೂಟ್ಯೂಬ್ ಚಾನಲ್ಗೆ. ಇಂಥ ವೀಡಿಯೋಸ್ಗಳನ್ನ ತುಂಬ ಮಾಡ್ತಾ ಇರ್ತೀನಿ. ಕೆಲವೊಂದು ಬುಕ್ಸ್ಗಳು ನಾನು ರಿವ್ಯೂ ಕೊಡ್ತಾ ಇರ್ತೀನಿ. ಯಾವ್ಯಾವ ಬುಕ್ಸ್ ಮಾರ್ಕೆಟಿಗೆ ಬಂದಿದ್ದಾವೆ, ಯಾವ್ಯಾವ ಬುಕ್ಸ್ಗಳು ಓದಿದರೆ ಇನ್ನೂ ಇಂಪಾರ್ಟೆಂಟ್ ನಿಮಗೆ ಚೆನ್ನಾಗಾಗುತ್ತೆ ಅನ್ನೋದು ನಾನು ಹೇಳ್ತಾ ಹೋಗ್ತೀನಿ. ಆಗದೆ ತಪ್ಪದೇ ಮರಿದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಆಮೇಲೆ ಕಮೆಂಟ್ ಮಾಡಿ. ಏನಾರು ತಪ್ಪಿದರೆ ನಾನು ತಿದ್ಕೊಂಡು ಮುಂದೆ ಹೋಗ್ತಾ ಇರ್ತೀನಿ. ಸ್ಟಾರ್ಟ್ ಮಾಡೋಣ ಈಗ ವಿಡಿಯೋ ಇದ್ರ ಬಗ್ಗೆ. ಈಗ ನೀವುಗಳು ಇದರಲ್ಲಿ ತುಂಬ ಜನ ನಮ್ಮ ವೀಕ್ಷಕರು BCom, BA, BSc, BBM, MBA, MCom, MCA ಏನಾದರೂ ವಾಟ್ ಎವರ್ ಇಟ್ ಮೇ ಬಿ ನೀವು ಓದ್ತಾ ಇರ್ಬೋದು. ಇಂಜಿನಿಯರಿಂಗ್ ಆಗಿರ್ಬೋದು, ಏನಾಗಿರ್ಬೋದು. ಸರ್, ನನಗೆ ಗೌರ್ಮೆಂಟ್ ಆಫೀಸರ್ ಆಗೋ ಆಸೆ ಇದೆ ಸರ್, ನನಗೆ ಗೌರ್ಮೆಂಟಲ್ಲಿ ಕೆಲಸ ಮಾಡೋ ಒಂದು ಆ್ಯಂಬಿಷನ್ ಇದೆ, ಒಂದು ಗುರಿ ಇದೆ ಸರ್, ಆದರೆ ನನಗೆ ಏನೂ ಗೊತ್ತಿಲ್ಲ ಸರ್, ನಾನು ಝೀರೋ ಸರ್, ಇದುವರೆಗೂ ಒಂದು ಬುಕ್ಸು ಸಹಿತ ಓದಿಲ್ಲ ಸರ್ ಅನ್ನೋರಿಗೆ ಈ ವಿಡಿಯೋ ತುಂಬ ಹೆಲ್ಪ್ ಆಗುತ್ತೆ. ಸ್ಕಿಪ್ ಮಾಡ್ದೆ ನೋಡಿರಿ, ಹಂಗೆ ಸಬ್ಸ್ಕ್ರೈಬ್ ಆಗಿರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ, ನೀವು ಯಾವ ಎಕ್ಸಾಮಿಗೆ ಪ್ರಿಪೇರ್ ಆಗ್ತೀರಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀವು PCಗೆ ನೀವು ಎಲ್ಲದಕ್ಕೂ ಓದಿ ಒಂದು ಏನಾಗುತ್ತೆ ಅಂದರೆ, ಇಲ್ಲಿ ಆಸ್ಪಿರೆಂಟ್ಸ್ಗಳು ಯಾಕೆ ಫೇಲ್ ಆಗ್ತೀವಿ ನಾವುಗಳು ಅಂದರೆ, ಎಲ್ಲದಕ್ಕೂ ಓದಿ ಎಲ್ಲದೂ ಫೇಲ್ ಆಗ್ತೀವಿ. ಒಂದು ಕಡೆ ಫೋಕಸ್ ಆಗಿರ್ಬೇಕು. ಈಗ ಫಾರ್ ಎಕ್ಸಾಂಪಲ್ ನಾನು ಒಂದು ಎಕ್ಸಾಂಪಲ್ನ ಕೊಡ್ತೀನಿ. ನೀವೇನೇ ಆಗಿರಿ, AEO, JEO, ಯಾವ್ಯಾವ KPTCL ಆಗಿರ್ಬೋದು, SDA, FDA, VA, GSಗಳು, ಗೌರ್ಮೆಂಟ್ ಸರ್ವೇರ್, ಯಾವುದೇ ಡಿಪಾರ್ಟ್ಮೆಂಟಲ್ಲಿ ಎಕ್ಸಾಮ್ ಬರಲಿ, ನಾನೊಂದು ಅದಕ್ಕೆ ಪ್ರಿಪೇರ್ ಆಗಬೇಕು. ಫಾರ್ ಎಕ್ಸಾಂಪಲ್, ಈಗ ನೀವು BCom ಅಥವಾ BAನೋ ಅಥವಾ BScನೋ ಅಥವಾ ಇಂಜಿನಿಯರಿಂಗ್ ಫೈನಲ್ ಇಯರ್ ಇರ್ತೀರಿ, 18 ವರ್ಷ ಆಗಿದೆ, ನಿಮಗೆ ಎಕ್ಸಾಮ್ ಹಾಕೋಕ್ಕೆ ಅಪ್ಲೈ ಆಗಿದೆ, PC ನೋಟಿಫಿಕೇಷನ್ ಆಗೈತೆ ಅಂತ ತಿಳ್ಕೊಳ್ರಿ. ಫಸ್ಟು ನಾನು ಏನೂ ಓದಿಲ್ಲ ಸರ್ ಅನ್ನೋರು ಫಸ್ಟು ನೀವು ತಿಳ್ಕೊಬೇಕಾಗಿರೋದೇ ಏನಪ್ಪ ಅಂದರೆ, ನನ್ನ ಕ್ಯಾಟಗರೀಲಿ PCಲಿ ಎಷ್ಟು ಕಟ್ ಆಫ್ ನಿಂತ್ಕೊಳ್ಳುತ್ತೆ ಫಸ್ಟ್ ಇದು ನೋಡ್ಬೇಕು. ಇದನ್ನು ತುಂಬ ಜನ ನೋಡಲ್ಲ. ಕಟ್ ಆಫ್ 5 ಇಯರ್ಸಿಂದ ಈ ಸಲ ಇದರಿಂದ 5 ಎಕ್ಸಾಮ್ಗಳಿಂದ ಎಷ್ಟು ಕಟ್ ಆಫ್ ನಿಂತ್ಕೊಂಡಿದೆ ನನ್ನ ಕ್ಯಾಟಗರಿಗೆ. ಆಮೇಲೆ ಇನ್ನೊಂದೇನಪ್ಪ ಅಂದರೆ, ನೀವು ಪೂರ್ತಿ ಕಟ್ ಆಫ್ ನಿಂತ್ಕೊಂಡು ನೋಡಿದ್ರಾ, ಅದೊಂದಾಯಿತು. ಅದಾದ ಮೇಲೆ ಮೇನ್ ಒಂದು 5 ವರ್ಷ 5-6 ಎಕ್ಸಾಮ್ ನಡೆದಿರೋ PC ಕ್ವಶನ್ ಪೇಪರ್ನ ತೆಗೆದು ನೀವು ಕರೆಕ್ಟಾಗಿ ಒಂದು 2 ಸಲ ನೋಡಿಬಿಟ್ರೆ ನಿಮಗೊಂದು ಕ್ಲಾರಿಟಿ ಸಿಗುತ್ತೆ. ಯಾವ್ಯಾವ ಥರ ಕ್ವಶನ್ ಕೇಳಿದ್ದಾರೆ, ಕರೆಂಟ್ ಅಫೇರ್ಸ್ ಹೆಂಗೆ ಕೇಳಿದ್ದಾರೆ, ಹಿಸ್ಟ್ರಿ ಹೆಂಗೆ ಕೇಳಿದ್ದಾರೆ, ಜಿಯೋಗ್ರಫಿ ಹೆಂಗೆ ಕೇಳಿದ್ದಾರೆ, ನ್ಯಾಷನಲ್ ಇವೆಂಟ್ಸ್ ಬಗ್ಗೆ, ಸ್ಟೇಟ್ ಇವೆಂಟ್ಸ್ ಬಗ್ಗೆ, ಆಮೇಲೆ ಕೆಲವೊಂದು ಕಮಿಷನ್ಗಳ ಬಗ್ಗೆ ಹೆಂಗೆ ಕೇಳಿದ್ದಾರೆ ಅನ್ನೋದು ತುಂಬ ಯೂಸ್ಫುಲ್ ಆಗುತ್ತೆ. ಫಸ್ಟ್ ಇದನ್ನು ಮಾಡಬೇಕು. ಇದನ್ನೆಲ್ಲ ಮಾಡಿದ್ರಾ, ಫಸ್ಟ್ ಏನು ಮಾಡಿದ್ರಿ, ನನ್ನ ಕ್ಯಾಟಗರಿಗೆ ಕಟ್ ಆಫ್ ಎಷ್ಟು ನಿಂತ್ಕೊಳ್ಳುತ್ತೆ, ಆಮೇಲೆ ಕ್ವಶನ್ ಪೇಪರ್ ಹೆಂಗಿದೆ ಅಂತ ನೋಡಿದ್ರಿ. ನಾನು ಬರೀ ಒಂದು PCದು ಹೇಳ್ತಾರೆ, ಇದು ನೀವು ಯಾವ ಎಕ್ಸಾಮಿಗೆ ಆಗ್ತಾರೋ ಆ ಎಕ್ಸಾಮ್ದು ಹಿಂಗೆ ಸ್ಟಡಿ ಮಾಡಬೇಕು. ಅದಾದ ಮೇಲೆ ನೀವು ಕಾಲೇಜಲ್ಲಿರ್ಬೋದು, ಹಾಸ್ಟೆಲಲ್ಲಿರ್ಬೋದು, ಈಗ ನೀವು ಮನೆಯಲ್ಲಿ ಓದ್ತಾ ಇರ್ಬೋದು. ಈಗ ನೀವು ಸ್ಟಾರ್ಟಿಂಗಿಗೆ ಕಾಲೇಜ್ ಡೇಸಿಗೆ ನಿಮ್ಮ ಅಕ್ಕಪಕ್ಕ ಯಾರಾದರೂ ಹುಡುಗರು ಇರ್ತಾರೆ, ನಿಮ್ಮ ಊರಲ್ಲಾಗಿರ್ಬೋದು, ನಿಮ್ಮ ಸುತ್ತಮುತ್ತಲು, ಒಂದು 6ನೇ ಕ್ಲಾಸಿಂದ ಒಂದು 12 ಸೆಕೆಂಡ್ PUC ತನಕ, 12ರ ತನಕ ಕನ್ನಡ, ಇಂಗ್ಲೀಷು, ಸಮಾಜ ವಿಜ್ಞಾನ, ಆಮೇಲೆ ಭೂಗೋಳಶಾಸ್ತ್ರ, ಆಮೇಲೆ ಎಕನಾಮಿಕ್ಸ್, ಇವಿಷ್ಟು ಬುಕ್ಸ್ಗಳ್ನ, ಇತಿಹಾಸ ಇವಿಷ್ಟು ಬುಕ್ಸ್ಗಳ್ನ ಒಂದು 2 ಸಲ ರಿವಿಷನ್ ಮಾಡಬೇಕು. ಒಂದು 2 ಸಲ 6ರಿಂದ 6 to 12 ತನಕ ನೀವು ರಿವಿಷನ್ ಮಾಡಿದ್ರಿ ಅಂದರೆ ನಿಮಗೆ ಒಂದು ಐಡಿಯಾ ಬರುತ್ತೆ. ಅದಾದ ಮೇಲೆ ಇನ್ನೊಂದು ಸಲ ಕ್ವಶನ್ ಪೇಪರ್ ನೋಡಿರಿ. ಅದು 6ರಿಂದ 12 ತನಕ ಓದಿ ಮೇಲೆ ಇನ್ನೊಂದು ಸಲ ಕ್ವಶನ್ ಪೇಪರ್ ನೋಡಿರಿ, ಒಂದು ಕ್ಲಾರಿಟಿ ಸಿಗುತ್ತೆ ನಿಮಗೆ. ಅದಾದ ಮೇಲೆ ನೀವು ಆಥರ್ ಬುಕ್ಸ್ಗಳ್ನ ತಗೊಳ್ಳೋದಾದರೆ ತಗೋಬೋದು. ಇಲ್ಲಪ್ಪ ಸರ್, ನನಗೆ ಇನ್ನೂ ತುಂಬ ಅದ್ರ ಬಗ್ಗೆ ಐಡಿಯಾ ಕಮ್ಮಿ ಇದೆ ಅಂದರೆ, ನಿಮ್ಮ ರೀಸೆಂಟ್ ಹತ್ರದಲ್ಲಿ ಯಾವುದಿದೆ, ನಿಮ್ಮ ಒಂದು ನಿಯರ್ ಬೈ ಯಾವುದಿದೆ, ಅಲ್ಲಿ ಒಂದು ಕೋಚಿಂಗ್ನ ಹೋಗ್ಬೋದು. ನೀವು ಒಳ್ಳೆ ಗೈಡೆನ್ಸ್ನ ತಗೋಬೋದು. ಪರ್ಟಿಕ್ಯುಲರಾಗಿ ಎಕ್ಸಾಮ್ ನೋಟಿಫಿಕೇಷನ್ ಆಗಿದೆ ಅಂದರೆ ಮಿನಿಮಮ್ ಒಂದು 6 to 7 months, ಜಾಸ್ತಿನೇ ತಗೋಬೇಕಾಗುತ್ತೆ. ಮಿನಿಮಮ್ ಆಗಿ ಒಂದು 6 to 7 months ಈ ಪ್ರೊಸೆಸ್ನ ನೀವು ಕಂಟಿನ್ಯೂಸ್ ಆಗಿ ಕನ್ಸಿಸ್ಟೆನ್ಸ್ ಆಗಿ ನೀವು ವರ್ಕ್ ಮಾಡಿದ್ದೇ ಆದರೆ ಪಕ್ಕ ಎಕ್ಸಾಮ್ ಕ್ಲಿಯರ್ ಆಗೇ ಆಗುತ್ತೆ. ಫಿಸಿಕಲ್ಲಿಗೆ ಆಗೇ ಆಗ್ತೀರಿ. PCI
ವಿ ಎದು ಇಷ್ಟೇ, ನೀವು ಅದೊಂದು ರಿವಿಷನ್ ನೋಡ್ಕೋಬೇಕು, ಕ್ವಶನ್ ಪೇಪರ್ ಕಟ್ ಆಫ್ ಎಷ್ಟು ನಿಂತಿದೆ ನೋಡ್ಕೋಬೇಕು, ಯಾವ ಥರ ಸ್ಟಡಿ ಮಾಡಬೇಕು ಅನ್ನೋದು ನಿಮಗೆ ಐಡಿಯಾ ಬರುತ್ತೆ, ಒಂದು ಐಡಿಯಾ ಸಿಗುತ್ತೆ. ಈ ಥರ ನೀವು ಸ್ಟಡಿ ಮಾಡೋದ್ರಿಂದ ಎಕ್ಸಾಮ್ಸ್ಗಳ್ನ ಬೇಗ ಕ್ಲಿಯರ್ ಮಾಡ್ತೀರಿ. ನೀವು ಇಫ್ ಇನ್ ಕೇಸ್ ನೀವು KS ಮಾಡ್ತೀರಾ, ಇಲ್ಲ ಸರ್ ನಾನು ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡಿದ್ದೀನಿ KS IAS, ಹಂಗಾದರೆ ನೀವು ನಿಮ್ಮ ಕೆಟಗರಿಗೆ ಎಷ್ಟು ನಿಂತ್ಕೊಳತ್ತೆ ಅಂತ ನಿಮಗೆ ಗೊತ್ತಾಯಿತು ಅಂದರೆ ನಿಮ್ಮ ಟಾರ್ಗೆಟು ತಲೆಗೆ ಸೆಟ್ ಆಗಿಬಿಡುತ್ತೆ. ನಿಮಗೆ ಒಂದು ಮೈಂಡಲ್ಲಿ ಒಂದು ಸೆಟ್ ಆಗಿಬಿಡುತ್ತೆ, ನಾನು ಪ್ರಿಲಿಮ್ಸಲ್ಲಿ ನನ್ನ ಕೆಟಗರಿಗೆ ಇಷ್ಟೇ ತೆಗಿಬೇಕು, ಮೇನ್ಸಲ್ಲಿ ಇಷ್ಟೇ ತೆಗಿಬೇಕು, ಅದ್ರ ಮೇಲೆ ಇರ್ಬೇಕು. ನೀವು ಒಂದು 5 ವರ್ಷದ ಅವರೇಜ್ ತಗೊಂಡ್ರಿ ಅಂದರೆ ಆ ಆವ್ರೇಜ್ ಮೇಲೆ ಹೈಯೆಸ್ಟ್ ಯಾವ್ದು ಇರುತ್ತೋ ಆವ್ರೇಜ್ ಮೇಲೆ ನೀವು ಯಾವಾಗ ಮೈಂಡಲ್ಲಿ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಸೆಟ್ ಮಾಡ್ತೀರೋ ಅದೇ ಥರ ಓದೋಕ್ಕೆ ಸ್ಟಡಿ ಮಾಡಬೇಕು. ಅದಾದ ಮೇಲೆ ಅವಕ್ಕೆ ಯಾವ್ಯಾವ ಥರ ಬುಕ್ಸ್ಗಳು ಏನು ಬೇಕು, ಯಾವ ಥರ ಇರುತ್ತೆ ಅನ್ನೋದನ್ನ ನೀವು ನಾನು ಹೇಳಿದ್ದೀನಿ 6 to 12 ಆಗಿರ್ಬೋದು. ಮುಂದಿನ ವೀಡಿಯೋಗಳಲ್ಲಿ ಯಾವ್ಯಾವ ಬುಕ್ಸ್ ಇಂಪಾರ್ಟೆಂಟು, ಜಿಯೋಗ್ರಫಿಗೆ ಯಾವುದು, ಯಾವ ಥರ ಬುಕ್ಸ್ಗಳ್ನ ನಾನು ಹೇಳ್ತಾ ಹೋಗ್ತೀನಿ. ಅವನ್ನ ತಗೊಂಡು ನೀವು ಪಕ್ಕಾ ಸ್ಟಡಿ ಮಾಡಿದ್ದೆ ಆದಲ್ಲಿ ಎಕ್ಸಾಮ್ನ ಕ್ಲಿಯರ್ ಮಾಡೇ ಮಾಡ್ತೀರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನೂ ಹೆಚ್ಚಿನದಾಗಿ ಇವತ್ತು ನಾನು ಬೇಸಿಕ್ ಸ್ಟಾರ್ಟಿಂಗ್ ಹೇಳಿದ್ದೀನಿ ಇಷ್ಟು. 6 to 12 ಬುಕ್ಸ್ ಇಟ್ಸ್ ಎ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಬಿಗಿನಿಂಗ್ ಕಾಂಪಿಟೇಟಿವ್ ಎಕ್ಸಾಮ್ ಆಸ್ಪಿರೆಂಟ್ಸ್ಗಳಿಗೆ ತುಂಬ ಉಪಯುಕ್ತವಾದಂಥ ಮಾಹಿತಿ ಇದು. ನೀವು ಇದನ್ನು ಮಾಡಿದ್ದೇ ಆದಲ್ಲಿ ಆದಷ್ಟು ಬೇಗ ಕ್ಲಿಯರ್ ಮಾಡ್ತೀರಿ. ನೀವು ನೋಡ್ರಿ, ಸಕ್ಸಸ್ ಆಗಿರೋರು, ಈಗ ಅಪಾಯಿಂಟ್ ಆಗಿರೋರು, ಅವ್ರನ್ನೆಲ್ಲ ನೋಡಿದರೆ ಅವ್ರು ಆಲ್ಮೋಸ್ಟ್ ಅಲ್ಲಿ ಇದೇ ಥರನೇ ಮಾಡಿರ್ತಾರೆ. 6 to 12 ಎಕ್ಸಾಮ್ ಬುಕ್ಸ್ಗಳ್ನ ಅವ್ರು ಪಕ್ಕಾ ಪ್ರಿಫರ್ ಮಾಡಿ ಒಂದು ಸ್ಮಾರ್ಟ್ ವರ್ಕ್ ಥ್ರೂ ಅವ್ರು ಹೋಗಿರ್ತಾರೆ. ಸುಮ್ಮನೆ ಹೆಂಗೆ ಬೇಕೋ ಹಂಗೆ ಬಂದು ಯಾವ ಬೇಕೋ ಆ ಬುಕ್ಸ್ಗಳ್ನ ಎಷ್ಟು ಬೇಕೋ ಅಷ್ಟು ಬುಕ್ಸ್ಗಳ್ನ ಓದೋದಲ್ಲ. ಒಂದು ಬುಕ್ಕನ್ನೇ 10 ಸಲ ಓದಬೇಕು, 10 ಬುಕ್ಗಳ್ನ ಓದಬಾರ್ದು, ಅದು ತಪ್ಪು. ಅದು ಒಂದು ಬುಕ್ಕನ್ನೇ 10 ಸಲ ಓದಿದೆ ಅಂದರೆ ತುಂಬ ನೀವು ಡೆಪ್ತು ನಾಲೆಡ್ಜ್ ತಗೊಂಡ್ಬಿಡ್ತೀರಿ, ಕ್ಲಿಯರ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇವಾಗ ಏನಪ್ಪ ಅಂದರೆ ಯಾವುದ್ರಲ್ಲಿ ಏನೇನು ವೀಕ್ ಇರ್ತೀರೋ ಅದನ್ನು ಸ್ಟ್ರಾಂಗ್ ಮಾಡ್ಕೊತ ಹೋಗೋದೇ ನಿಮ್ಮದು ಮೇನ್ ಇಂಟೆನ್ಷನ್ನು. ಇಷ್ಟು ಈ ಕಾಂಪಿಟೇಟಿವ್ ಬಿಗಿನರ್ಸ್ಗೆ. ಇನ್ನು ಮುಂದಿನ ವೀಡಿಯೋದಲ್ಲಿ ನಾನು ಯಾವ ಥರ ಒಂದು ಬುಕ್ಸ್ಗಳ್ನ ಪ್ರಿಫರ್ ಮಾಡಿದರೆ ಜಿಯೋಗ್ರಫಿಗೆ ಹೆಂಗೆ, ಹಿಸ್ಟ್ರಿಗೆ ಹೆಂಗೆ, ಕಾನ್ಸ್ಟಿಟ್ಯೂಷನಿಗೆ ಯಾವ ಬುಕ್ಕು, ಇದನ್ನು ಹೇಳ್ತಾ ಹೋಗ್ತೀನಿ. ಈ ವಿಡಿಯೋಸ್ಗಳು ಸ್ಟಾರ್ಟಿಂಗಲ್ಲಿ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ವೀಡಿಯೋಸ್ಗಳು ಸ್ಟಾರ್ಟಿಂಗಲ್ಲಿ ಬಿಗಿನರ್ಸಿಗೆ ಮಾತ್ರನೇ ಇರುತ್ತೆ. ಹೋಗ್ತಾ 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 ನಾನು ಬೇರೆ ಬೇರೆ ಬುಕ್ಗಳ್ನ ರಿವ್ಯೂ ಮಾಡ್ತಾ ಹೋಗ್ತೀನಿ. ನೀವು ಬಿಗಿನರ್ಸ್ ಇಷ್ಟು ಮಾಡಿದರೆ ಸಾಕು. ನೀವು ಯಾರೀಗ ಫೈನಲ್ ಇಯರ್ ಇರ್ಬೋದು, ಸೆಕೆಂಡ್ ಇಯರ್ ಇರ್ಬೋದು, ಈಗ ಫಸ್ಟ್ ಇಯರ್ ಇರ್ಬೋದು, ಈಗ PUC ಓದ್ತಾ ಇರ್ಬೋದು, ಇಂಜಿನಿಯರಿಂಗ್ ಮಾಡ್ತಾ ಇರ್ಬೋದು, ಇವರು ನಿಮ್ಮಲ್ಲಿ ಏನಾದರೂ ನೀವು ಗೋರ್ಮೆಂಟ್ ಎಕ್ಸಾಮ್ ಕ್ಲಿಯರ್ ಮಾಡ್ಬೇಕಂದ್ರೆ ಇಷ್ಟು ನೀವು ಸ್ಟಾರ್ಟ್ ಮಾಡಲೇಬೇಕು. ಸ್ವಲ್ಪನೇ ಮಾಡಿದೆ ಅಂದರೆ ಒಂದು ಲಾಂಗ್ ಟರ್ಮ್ ವಿಷನ್ ಅಂದರೆ 1 ವರ್ಷದ ಮೇಲೆ ನೀವು ವಿಷನ್ ಇಟ್ರಿ ಅಂದರೆ, ಟಾರ್ಗೆಟ್ ಇಟ್ರಿ ಅಂದರೆ ಕ್ಲಿಯರ್ ಆಗೇ ಆಗುತ್ತೆ. ಸಡನ್ನಾಗಿ ಬಂದು ನಾನು ಸಡನ್ನಾಗಿ ಧಾರವಾಡಕ್ಕೆ ಹೋಗಿ, ಸಡನ್ ಬೆಂಗಳೂರಿಗೆ ಹೋಗಿ ನಾನು ಏನೋ ಮಾಡ್ತೀನಿ ಅಂದರೆ ಅದು ಆಗಲ್ಲ, ಆಗ್ಲಿದ್ದ ಕೆಲಸನೂ ಅಲ್ಲ ಅದು. ಒಂದು ಸ್ಟೆಪ್ ಬೈ ಸ್ಟೆಪ್ ಹೋದ್ರಿ ಅಂದರೆ ಸಕ್ಸಸ್ ಆಗೋಕ್ಕೆ ಸಾಧ್ಯ. ಇದು ಸಕ್ಸಸ್ ಆಗಿರೋರು ಹಿಂಗೆ ಮಾಡೋದು, ಸಡನ್ನಾಗಿ ರಾತ್ರಿ ಏನೂ ಆಗಲ್ಲ. ನೀವು ಸ್ಟೆಪ್ ಬೈ ಸ್ಟೆಪ್ ಹೋದರೆ ಮಾತ್ರ ಸಕ್ಸಸ್ ಆಗ್ತೀರಿ. ರಾತ್ರಿ ವಿರಾಟ್ ಕೊಹ್ಲಿ ಆಗಿಲ್ಲ, ರಾತ್ರಿ MS ಧೋನಿನೂ ಆಗಿಲ್ಲ, ರಾತ್ರಿ ಅಬ್ದುಲ್ ಕಲಾಮೂ ಆಗಿಲ್ಲ. ಅವರು ಒಂದೊಂದು ಹಂತದಲ್ಲೂ ತುಂಬ ಶ್ರಮ ಪಡ್ತಾ ಮೇಲಕ್ಕೆ ಹೋಗಿರೋರು ಇದ್ದಾರೆ. ಅದಕ್ಕೆ ಹೇಳೋದು, ನೀವು ಸ್ಟೆಪ್ ಬೈ ಸ್ಟೆಪ್ ನಾನು ಹೇಳ್ತಾ ಹೋದಂಗೆ ಸ್ಟಡಿ ಮಾಡ್ತಾ ಹೋದರೆ ಅಂದರೆ ಆರಾಮ್ಸೆ ನೀವು PC ಆಗಿರ್ಬೋದು, PSI ಆಗಿರ್ಬೋದು, VA ಆಗಿರ್ಬೋದು ಕ್ಲಿಯರ್ ಮಾಡ್ತೀರಿ. ನೀವು ಇದೇ ಥರನೇ ಹೆಚ್ಚಿನ ವೀಡಿಯೋಗಳು ಬೇಕು ಅಂದರೆ ಇದೇ ಥರನೇ ಒಂದು ಬುಕ್ಸ್ಗಳು ರಿವ್ಯೂ ಮಾಡ್ತಾ ಹೋಗ್ತೀನಿ ನಾನು. ಕೆಲವೊಂದು ಬುಕ್ಸ್ಗಳ ಬಗ್ಗೆ ಹೇಳ್ತಾ ಹೋಗ್ತೀನಿ ನಾನು, ನೀವು ಕೇಳ್ತಾ ಹೋಗ್ರಿ. ಇಷ್ಟು ಇದನ್ನ ಮಾಡ್ಕೊತ ಹೋಗ್ತೀನಿ. ನೀವು ದಯವಿಟ್ಟು ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಏನಾರ ತಪ್ಪಾದರೆ, ಏನಾರ ಹೇಳ್ತಾ ಸಂದರ್ಭದಲ್ಲಿ ಗೊತ್ತಾಗಲ್ಲ, ನಾನಿನ್ನೂ ಸ್ಟಾರ್ಟಿಂಗ್ ವಿಡಿಯೋ ಮಾಡ್ತಾಯಿದ್ದೀನಿ. ನಿಮಗೆ ತಪ್ಪಾದರೆ ನನಗೆ ಕಮೆಂಟಲ್ಲಿ ತಿಳಿಸ್ರಿ. ಹಂಗೆ ಶೇರ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಗ್ರೂಪಲ್ಲಿ ಶೇರ್ ಮಾಡ್ಕೊಳ್ರಿ. ಆದಷ್ಟು ಉಪಯುಕ್ತವಾದ ಮಾಹಿತಿ ಇದು. ಇದನ್ನು ಮಾಡಲೇಬೇಕು ನೀವು. ಬೇಸಿಕ್ ನೀಡ್ ಇದು ರಿಕ್ವೈರ್ಮೆಂಟ್. ಇದು ನೀವೇನು ಎಕ್ಸಾಮಿಗೆ ಪ್ರಿಪೇರ್ ಆಗ್ತೀರಿ ಇದು ಗೊತ್ತೇ ಇರಲ್ಲ ಎಷ್ಟೋ ಜನಕ್ಕೆ. ಈ ಥರ ನೀವು ಮಾಡಿರಿ. ನೀವು ಎಷ್ಟು ಟಾರ್ಗೆಟ್ ಇದೆ ನಮ್ಮ ಕೆಟಗರಿಗೆ, ಆ ಟಾರ್ಗೆಟ್ ಮೇಲೆ ನೀವು ಆ ಮೈಂಡ್ ಒಳಗೆ ಬಂದ್ಬಿಟ್ರೆ ಅಂದ್ರೆ ಅದ್ರ ಮೇಲೆ ನೀವು ರೀಚ್ ಆಗಕ್ಕೆ ನೋಡ್ತೀರಿ. ಇಷ್ಟು ಇದು ಮಾಡ್ಕೊಂತ ನೀವು ಪ್ರಿಪೇರ್ ಆಗಿದ್ದಲ್ಲೇ ಆದರೆ ಹಾಗೇ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ. ಧನ್ಯವಾದಗಳು. ನೀವು ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ. ಥ್ಯಾಂಕ್ ಯು.